गुणार्णवाय विश्वोदय स्थितिरयो नीतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಆ ರೈವತ ಪರ್ವತಕ್ಕೆ ಬಲರಾಮ ಮುಂತಾದಂತಹ ಯಾದವರು ಹೋದಾಗ ಬಲರಾಮ ಸಹಜವಾಗಿ ಸನ್ಯಾಸಿ ಅಂತ ಅರ್ಜುನನಿಗೆ ನಮಸ್ಕಾರ ಮಾಡ್ತಾನೆ. ಆದರೆ ಅರ್ಜುನ ನೀನು ಗುಣಜ್ಯೇಷ್ಠನಾಗಿದ್ದೀಯಾ ಅಂತ ಬಲರಾಮನಿಗೆ ನಮಸ್ಕಾರ ಮಾಡ್ತಾನೆ. ಅದರಿಂದ ಸನ್ಯಾಸಿ ಗುಣಗಳಿಗೆ ಮನಸೋತಂತಹ ಬಲರಾಮ ಒಬ್ಬ ಸನ್ಯಾಸಿಯಾಗಿದ್ದರೂ ಕೂಡ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅವನ ಗುಣಗಳಿಗೆ ಮನಸೋತು ನೀವು ಅವಶ್ಯವಾಗಿ ಈ ಬಾರಿಯ ಚಾತುರ್ಮಾಸ್ಯವನ್ನು ನಮ್ಮ ಮನೆಯಲ್ಲಿ ಆಚರಿಸಬೇಕು, ತತ್ರಾಪಿ ಕನ್ಯಾಗಾರದಲ್ಲಿಯೇ ಆಚರಿಸಬೇಕು ಅಂತ ಒತ್ತಾಯ ಮಾಡಿದಾಗ ಕೃಷ್ಣ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಇವನೊಬ್ಬ ಬಲಿಷ್ಠನಾಗಿದ್ದಾನೆ, ಯುವಕನಾಗಿದ್ದಾನೆ, ಮನಮೋಹಕನಾಗಿದ್ದಾನೆ, ಒಳ್ಳೆ ಮಾತುಗಾರನಾಗಿದ್ದಾನೆ, ಇವನನ್ನ ಕನ್ಯೆಯಂದಿರ ಹತ್ರ ಇರಿಸೋದು ಸರಿಯಲ್ಲ ಅಂತ ಹೇಳ್ತಾನೆ. ಆದರೆ ಬಲರಾಮ ಹೇಳ್ತಾನೆ ಆ ರೀತಿಯಾಗಿ ಮಾತನಾಡೋದು ತುಂಬಾ ದೊಡ್ಡ ತಪ್ಪು, ದೊಡ್ಡ ಜ್ಞಾನಿಗಳಿವರು, ಹಾಗಾಗಿ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಸರಿ ಅಂತ ಕೊನೆಗೆ ಚಾತುರ್ಮಾಸ್ಯಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಭದ್ರಾದೇವಿಯರು ಕೂಡ ವಿಶೇಷವಾಗಿ ಸನ್ಯಾಸಿಯ ವೇಷದಲ್ಲಿದ್ದಂತಹ ಅರ್ಜುನನ ಸೇವೆಯನ್ನು ಮಾಡ್ತಾರೆ ಅಂತ ಇಷ್ಟು ವಿಚಾರ ಆಗಿತ್ತು. ಮತ್ತು ಈ ಕೃಷ್ಣ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ವಿಚಾರವನ್ನ, ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ವಿಚಾರವನ್ನ ಕೃಷ್ಣ ಮತ್ತು ತಂದೆ ತಾಯಂದಿರು, ವಿಪ್ರಥು ಮತ್ತು ಸಾತ್ಯಕಿ ಇಷ್ಟು ಜನರಿಗೆ ಗೊತ್ತಿತ್ತು ಅಂತ ಒಟ್ಟು 176 ಶ್ಲೋಕಗಳವರೆಗೆ ಆಗಿತ್ತು. ಇಂದು 177ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅನ್ನೇ ಸರ್ವೇ ವಾಸುದೇವಸ್ಯ ಪಾರ್ಥಾನ್ ಪ್ರಿಯಾನ್ ನಿತ್ಯಂ ಜಾನಮಾನಾ ಅಪಿ ಸ್ಮ. ರಾಮೇಣಾದಿಷ್ಟಾಃ ಉದ್ಧವೋತ್ಥಾಹುಕಾದ್ಯಾಃ ಹಾರ್ದಿಕ್ಯಾದ್ಯಾಃ ನೈವ ದಿತ್ಸಂತಿ ದಿಷ್ಣೋಃ. ಪದಚ್ಛೇದ. ಅನ್ನೇ ಸರ್ವೇ ವಾಸುದೇವಸ್ಯ ಪಾರ್ಥಾನ್ ಪ್ರಿಯಾನ್ ನಿತ್ಯಂ ಜಾನಮಾನಾಃ ಅಪಿ ಸ್ಮ. ರಾಮೇಣ ಆದಿಷ್ಟಾಃ ಉದ್ಧವಃ ಅಥ ಆಹುಕಾದ್ಯಾಃ ಹಾರ್ದಿಕ್ಯಾದ್ಯಾಃ ನ ಏವ ದಿತ್ಸಂತಿ ಜಿಷ್ಣೋಃ. ಇಲ್ಲಿ ಅಲ್ಲಿ ಯಾದವರಿದ್ರಲ್ಲ, ಈ ಕೃತವರ್ಮ ಮತ್ತು ಆಹುಕ, ಉದ್ಧವ ಮುಂತಾದಂತ ಪ್ರದ್ಯುಮ್ನ ಸಾಮ ಮುಂತಾದಂತ ಅನೇಕ ಯಾದವರೆಲ್ಲರೂ ಕೂಡ ಇದ್ರು. ಅನ್ನೇ ಸರ್ವೆ ಎಲ್ಲ ಯಾದವರು ಕೂಡ ಅವರಿಗೆ ಗೊತ್ತಿತ್ತು. ಏನ್ ಗೊತ್ತಿತ್ತು? ಪಾರ್ಥಾನ್ ವಾಸುದೇವಸ್ಯ ನಿತ್ಯಂ ಪ್ರಿಯಾನ್. ಪಾರ್ಥರು, ಪಾಂಡವರೆಲ್ಲರೂ ಕೂಡ ವಾಸುದೇವಸ್ಯ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವಾಗಲೂ ಅತ್ಯಂತ ಪ್ರೀತಿ ಪಾತ್ರರು ಅಂತ. ಯಾವಾಗ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ, ಪಾಂಡವರಂದರೆ ಪರಮಾತ್ಮನಿಗೆ ಅತ್ಯಂತ ಗಾಢವಾದಂತಹ ಪ್ರೀತಿ, ಅದು ಯಾವಾಗಲೂ.
ಹೀಗೆ ಯಾವಾಗಲೂ ಪ್ರೀತಿ ಪಾತ್ರ ಗೊತ್ತಿತ್ತು ಅವರಿಗೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನಿಗೆ ಸುಭದ್ರೆಯನ್ನ ಅರ್ಜುನನೇ ಕೊಡುವಂತ ಇಚ್ಛೆ ಇದೆ ಅಂತಲೂ ಕೂಡ ಗೊತ್ತಿತ್ತು. ಅಷ್ಟಿದ್ದರೂ ಕೂಡ ಅವ್ರೇನಾಗಿದ್ರು, ರಾಮೇಣ ಆದಿಷ್ಟಾಹ, ಬಲರಾಮ ಎಲ್ಲರಿಗೂ ಕೂಡ ಒಂದು ಆಜ್ಞೆಯನ್ನು ಮಾಡಿದ್ದ. ಸುಭದ್ರೆಯನ್ನ ನಾನು ದುರ್ಯೋಧನನೇ ಕೊಟ್ಟು ಮದುವೆ ಮಾಡ್ತೀನಿ, ಅದಕ್ಕೆ ಯಾರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರದು, ವಿರೋಧವನ್ನು ಮಾಡಬಾರದು ಅಂತ ಆ ಮಾತು ಕೊಟ್ಟಿದ್ದ, ಆದೇಶ ಮಾಡಿದ್ದ. ಹಾಗಾಗಿ ರಾಮೇಣ ಆದಿಷ್ಟ, ಬಲರಾಮನ ಆಜ್ಞೆಯಂತೆ ಯಾರು ಕೂಡ ಏನ್ ಮಾಡ್ತಾ ಇರ್ಲಿಲ್ಲ, ಜಿಷ್ಣೋಹೋ ನೈವ ದಿತ್ಸಂತಿ. ದಿತ್ಸಂತಿ ಅಂತಂದ್ರೆ ದಾತುಂ ಇಚ್ಛಾ, ಕೊಡುವ ಇಚ್ಛೆ ಅಂತ. ಜಿಷ್ಣು ಅಂದ್ರೆ ಅರ್ಜುನ. ಯಾರು ಕೂಡ ಅಂದ್ರೆ ಯಾರು ಅಂದ್ರೆ ಯಾರು, ಉದ್ಧವ, ಆಹುಕಾದ್ಯ ಮತ್ತು ಹಾರ್ದಿಕ್ಯಾದ್ಯ. ಉದ್ಧವ, ಆಹುಕ, ಹಾರ್ದಿಕ್ಯ. ಹಾರ್ದಿಕ್ಯ ಅಂದ್ರೆ ಹೃದಿಕನ ಮಗ ಕೃತವರ್ಮ. ಹೀಗೆ ಇವರೆಲ್ಲರೂ ಕೂಡ ಪಾಂಡವರು ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಎಲ್ಲ ಕೂಡ ಗೊತ್ತಿದೆ, ಕೃಷ್ಣನ ಉದ್ದೇಶವೂ ಕೂಡ ಗೊತ್ತಿದೆ. ಹಾಗಿದ್ದರೂ ಕೂಡ ಬಲರಾಮನ ಆದೇಶದಂತೆ ಯಾರು ಕೂಡ ಸುಭದ್ರೆಯನ್ನ ಅರ್ಜುನಿಗೆ ಕೊಡಬಾರದು, ದುರ್ಯೋಧನನಿಗೆ ಕೊಡಬೇಕು ಅಂತ ಬಲವಾಗಿ ತಮ್ಮ ನಿರ್ಧಾರವನ್ನ ಪ್ರತಿಪಾದನೆ ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ದುರ್ಯೋಧನೆ ದಾತುಮಿಚ್ಛಂತಿ ಸರ್ವೇ ರಾಮಪ್ರಿಯಾರ್ಥಂ ಜಾನಮಾನಾಃ ಹರೇಸ್ತತ್. ಅಪ್ಯಪ್ರಿಯಂ ರಾಕ್ಷಸಾವೇಶಯುಕ್ತಾಃ ತಸ್ಮಾತ್ ಸರ್ವಾನ್ ವಂಚಯಾಮಾಸ ಕೃಷ್ಣಃ. ಪದಚ್ಛೇದೆ ಪದಚ್ಛೇದ. ದುರ್ಯೋಧನೆ ದಾತುಂ ಇಚ್ಛಂತಿ ಸರ್ವೇ ರಾಮಪ್ರಿಯಾರ್ಥಂ ಜಾನಮಾನಾಃ ಹರೇಃ ತತ್ ಅಪಿ ಅಪ್ರಿಯಂ ರಾಕ್ಷಸಾವೇಶಯುಕ್ತಾಃ ತಸ್ಮಾತ್ ಸರ್ವಾನ್ ವಂಚಯಾಮಾಸ ಕೃಷ್ಣಃ. ಹೀಗೆ ಪ್ರತಿಯೊಬ್ಬರೂ ಕೂಡ ದುರ್ಯೋಧನೆ ದಾತುಂ ಇಚ್ಛಂತಿ, ದುರ್ಯೋಧನನಿಗೇನೆ ಸುಭದ್ರೆಯನ್ನು ಕೊಡಬೇಕು ಅಂತ ಇಷ್ಟಪಟ್ಟಿದ್ರು. ಯಾಕೆ? ರಾಮಪ್ರಿಯಾರ್ಥಂ, ನಾವು ಆ ರೀತಿಯಾಗಿ ಮಾಡಿದರೆ ಬಲರಾಮನಿಗೆ ಖುಷಿಯಾಗುತ್ತೆ, ಬಲರಾಮನಿಗೆ ಸಂತೋಷ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾ ಇದ್ರು, ದುರ್ಯೋಧನನಿಗೇನೆ ಕೊಡಬೇಕು ಸುಭದ್ರೆಯನ್ನ ಅಂತ. ಹೀಗೆ ದುರ್ಯೋಧನೆ ದಾತು ವಿಚ್ಛಂತಿ ಸರ್ವೇ ರಾಮಪ್ರಿಯಾರ್ಥಂ, ರಾಮನಿಗೆ ಪ್ರೀತಿಯಾಗು, ಬಲರಾಮನಿಗೆ ಸಂತೋಷ ಆಗಬೇಕು ಅಂತ. ಆದರೆ ಅದು ಗೊತ್ತಿತ್ತು ಏನಂತ, ಹರೇಹೇ ಅಪ್ರಿಯಂ, ನಾವು ಮಾಡ್ತಾ ಇರುವಂತಹ ವಿಚಾರ ಅರ್ಥಾತ್ ದುರ್ಯೋಧನನೇ ಕೊಟ್ಟು ಮದುವೆ ಮಾಡಿಕೊಂಡ ವಿಚಾರ ಸುಭದ್ರೆಯನ್ನ, ಇದು ರಾಮನಿಗೆ ಪ್ರಿಯಕರವಾದದ್ದು, ಬಲರಾಮನಿಗೆ ಇಷ್ಟವಾದದ್ದು. ಆದರೆ ಕೃಷ್ಣನಿಗೆ ಇಷ್ಟ ಇಲ್ಲ, ಅದು ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವರು ವಾಸ್ತವಿಕವಾಗಿ ಇವರೇನು ಸಾಮಾನ್ಯರಲ್ಲ. ಉದ್ಧವನಾಗಲಿ ಪ್ರದ್ಯುಮ್ನ ಸಾಂಬವರೆಲ್ಲರೂ ಕೂಡ ಸಾಕ್ಷಾತ್ ಪರಮಾತ್ಮನ ಮಕ್ಕಳು. ಪ್ರದ್ಯುಮ್ನ ಮತ್ತು ಸಾಂಬರು. ಉದ್ಧವ ಅಂತೂ ಪರಮಾತ್ಮನ ದೊಡ್ಡ ಭಕ್ತ. ಮುಂದೆ ಏಕಾದಶಿ ಸ್ಕಂದ ಭಾಗವತದಲ್ಲಿ ಉದ್ಧವ ಗೀತೆ ಅಂತ ಪರಮಾತ್ಮ ಉದ್ಧವನಿಗೆ ಮಹದ ಅನುಗ್ರಹವನ್ನು ಮಾಡಿ ಅಪಾರವಾದಂತ ತತ್ವಗಳ ಉಪದೇಶವನ್ನು ಮಾಡ್ತಾನೆ, ಎಲ್ಲ ಅನುಗ್ರಹವನ್ನು ಮಾಡ್ತಾನೆ. ದೊಡ್ಡ ಪರಮಾತ್ಮನ ಭಕ್ತ.
ಹಾಗಿದ್ದರೂ ಕೂಡ ಪರಮಾತ್ಮನಿಗೆ ವಿರುದ್ಧವಾದಂತಹ ಕಾರ್ಯವನ್ನು ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ರಾಕ್ಷಸಾವೇಶ ಯುಕ್ತಾಹ, ಅಸುರಾವೇಶದ ಪ್ರಭಾವದಿಂದಾಗಿ ಅವರೆಲ್ಲರೂ ಕೂಡ ಸ್ವತಃ ತಾವು ಪರಮಾತ್ಮ ಭಕ್ತರಾಗಿದ್ದರೂ ಕೂಡ ಕೃಷ್ಣನಿಗೆ ವಿರುದ್ಧವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರು ಮಾಡ್ತಾ ಇದ್ದಂತಹ ಕಾರ್ಯ ಬಲರಾಮನಿಗೆ ಇಷ್ಟವಾದದ್ದು, ಕೃಷ್ಣ ಪರಮಾತ್ಮನಿಗೆ ಇಷ್ಟ ಆಗಿಲ್ಲದೆ ಇರುವಂತಹ ಕಾರ್ಯ, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ತಸ್ಮಾತ್ ಸರ್ವಾನ್ ಕೃಷ್ಣ ವಂಚಯಾಮಾಸ, ಹಾಗಾಗಿ ಅವರು ಅಸುರಾವೇಶದ ಪ್ರಭಾವದಿಂದಾಗಿ ಈ ರೀತಿಯಾದ ಕಾರ್ಯಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಪರಮಾತ್ಮ ಅವರೆಲ್ಲರಿಗೂ ಕೂಡ ವಂಚನೆ ಮಾಡಿದ ಅಂತ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ಯಾಮಾರಿಸಿದ ಅಂತ. ಅವರೆಲ್ಲ ಸೇರಿಕೊಂಡು ಏನೇನೋ ಪ್ಲಾನ್ ಮಾಡ್ಕೊಂಡು ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡೋಕೆ ಅನ್ಕೊಂಡಿದ್ರೆ, ಕೃಷ್ಣ ಪರಮಾತ್ಮ ಈ ಒಂದು ಅರ್ಜುನನನ್ನ ಸನ್ಯಾಸಿ ವೇಷದಲ್ಲಿ ಕರೆಸಿ ಅವನಿಗೆ ಮದುವೆ ಮಾಡುವ ಮೂಲಕ ಎಲ್ಲರನ್ನೂ ಕೂಡ ವಂಚನೆ ಮಾಡಿದ. ಮುಂದೆ ಪ್ರದ್ಯುಮ್ನ ಸಾಂಬ ಪ್ರಮುಖಾಶ್ಚ ವಂಚಿತಾಃ ಯಯುಸ್ತೀರ್ಥಾರ್ಥಂ ರಾಮಯುಕ್ತಾಃ ಸಮಗ್ರಾಃ ಪಿಂಡೋದ್ಧಾರಂ ತತ್ರ ಮಹೋತ್ಸವೇಷು ಸ್ವಾವರ್ತಯತ್ಸು ಕ್ವಚಿದೂಚೆ ಸುಭದ್ರಾ. ಪದಚ್ಛೇದ. ಪ್ರದ್ಯುಮ್ನ ಸಾಂಬ ಪ್ರಮುಖಾಃ ಚ ವಂಚಿತಾಃ ಯಯುಃ ತೀರ್ಥಾರ್ಥಂ ರಾಮಯುಕ್ತಾಃ ಸಮಗ್ರಾಃ ಪಿಂಡೋದ್ಧಾರಂ ತತ್ರ ಮಹೋತ್ಸವೇಷು ಸ್ವಾವರ್ತಯತ್ಸು ಕ್ವಚಿತ್ ಊಚೆ ಸುಭದ್ರಾ. ಯಾರ್ಯಾರನ್ನ ಪರಮಾತ್ಮ ವಂಚಿಸಿದ ಅಂದ್ರೆ ಹಿಂದೆ ನಾವು ನೋಡಿದಂತೆ ಆಹುಕ ಮುಂತಾದಂಥವ್ರು ವಂಚಿಸಿದ. ಅಷ್ಟು ಮಾತ್ರ ಅಲ್ಲ, ಪ್ರದ್ಯುಮ್ನ ಸಾಂಬ ಪ್ರಮುಖ, ಪ್ರದ್ಯುಮ್ನ ಸಾಂಬ ಮುಂತಾದಂತಹ ಪರಮಾತ್ಮನ ಮಕ್ಕಳು ಕೂಡ ಇದರಲ್ಲಿ ವಂಚನೆಗೆ ಒಳಗಾದರು. ಅವರೆಲ್ಲರಿಗೂ ಕೂಡ ಗೊತ್ತಿಲ್ಲದೆ ಇರುವಂತೆ ಅವರ ನಿರ್ಧಾರಕ್ಕೂ ವಿರುದ್ಧವಾಗಿ ಪರಮಾತ್ಮ ಆ ಮದುವೆಯನ್ನು ಮುಂದೆ ಮಾಡಿಸಿದ ಅಂತ. ಹೀಗೆ ಪ್ರದ್ಯುಮ್ನ ಸಾಂಬ ಪ್ರಮುಖಾಶ್ಚ ವಂಚಿತಾಹ ಇಷ್ಟ ಆಯಿತು. ಕ್ವಚಿತ್ ಒಂದು ಸಲ ಏನಾಯ್ತು, ರಾಮಯುಕ್ತಾಹ ಸಮಗ್ರಹ, ಬಲರಾಮನೊಂದಿಗೆ ಸೇರಿಕೊಂಡು ಸಮಗ್ರಹ ಎಲ್ಲರೂ ಕೂಡ ಎಲ್ಲಿಗೆ ಹೋಗಿದ್ರು, ಪಿಂಡೋದ್ಧಾರಂ ಯಯುಹು, ಪಿಂಡೋದ್ಧಾರ ಎನ್ನುವಂತ ಕ್ಷೇತ್ರಕ್ಕೆ ಹೋಗಿದ್ರು. ಪಿಂಡೋದ್ಧಾರ ಕ್ಷೇತ್ರದ ಬಗ್ಗೆ ಆ ಮಹಾಭಾರತದಲ್ಲಿ ಹೇಳ್ತಾರೆ, ಪ್ರಭಾಸಂ ಚೋದಧೌ ತೀರ್ಥಂ ತ್ರಿಷು ಲೋಕೇಶು ವಿಶ್ರುತಂ ತತ್ರ ಪಿಂಡಾರಕಂ ನಾಮ ತಾಪಸಾಚರಿತಂ ಶಿವಂ ಅಂತ. ಪ್ರಭಾಸ ಕ್ಷೇತ್ರದ ಸಮೀಪದಲ್ಲಿ ಒಂದು ಕ್ಷೇತ್ರ ಇದೆ, ಪಿಂಡಾರಕ ಕ್ಷೇತ್ರ ಅಂತ. ಯಾಕೆ ಅದಕ್ಕೆ ಪಿಂಡಾರಕ ಕ್ಷೇತ್ರ ಅಂತಂದ್ರೆ, ದತ್ತೇನ ಪಿಂಡೇನ ಪಿತೃನ್ ಉದ್ಧರತೀತಿ ಪಿಂಡೋದ್ಧಾರಂ ಪಿಂಡಾರಕಂ ಅಪರನಾಮಧೇಯಂ ತೀರ್ಥಂ ಅಂತ ವ್ಯಾಖ್ಯಾನಕಾರರು ಹೇಳುವಂತೆ, ಅಲ್ಲಿ ಹೋಗಿ ಪಿತೃಗಳ ಉದ್ದೇಶವಾಗಿ ಪಿಂಡ ಪ್ರದಾನವನ್ನು ಮಾಡಿದಾಗ ಅದು ಪಿತೃಗಳ ವಿಶೇಷ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದಕ್ಕೆ ಪಿಂಡೋದ್ಧಾರ ಕ್ಷೇತ್ರ ಅಂತಾನೆ ಹೆಸರು ಬಂದಿದೆ ಅಂತ ತಿಳಿಸ್ತಾರೆ. ಇವತ್ತಿಗೂ ಕೂಡ ಅದು ದ್ವಾರಕಾದಿಂದಾಗಿ ಸುಮಾರು 40-45 ಕಿಲೋಮೀಟರ್ ದೂರದಲ್ಲಿ ಇದೆ. ಇವತ್ತು ಅದಕ್ಕೆ ಪಿಂಡಾರ ಕ್ಷೇತ್ರ ಅಂತ ಕರೀತಾರೆ. ಪಿಂಡೋದ್ಧಾರ ಪಿಂಡಾರಕ ಎಲ್ಲ ಹೋಗಿ ಪಿಂಡಾರ ಅಂತ ಉಳಿದಿದೆ. ಇವತ್ತು ಅದು ಸಣ್ಣ ಹಳ್ಳಿ, ಆಗಿನ ಕಾಲದಲ್ಲಿ ಒಂದು ದೊಡ್ಡ ಕ್ಷೇತ್ರ ಆಗಿತ್ತು.
ಅಂತಹ ಒಂದು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಹೋಗಿದ್ರು. ಯಾಕೆ ಹೋಗಿದ್ರು ಅಂತಂದ್ರೆ ತತ್ರ ಮಹೋತ್ಸವೇಶು, ಅಲ್ಲಿ ವಿಶೇಷವಾದಂತಹ ಮಹೋತ್ಸವಗಳು ನಡೀತಾ ಇದ್ವು, ವಾರ್ಷಿಕ ಉತ್ಸವಗಳಲ್ಲಿ ಆಗ್ತಾ ಇದ್ದು. ಅಂತಹ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ ಎಲ್ಲ ಯಾದವರು ಕೂಡ ಅಲ್ಲಿಗೆ ಸ್ವಾವರ್ತಯತ್ಸು, ಆವರ್ತಯತ್ಸು ಅಂದ್ರೆ ಇರೋದು, ಇನ್ವಾಲ್ವ್ ಆಗೋದು ಅಂತ. ಸ್ವಾವರ್ತಯತ್ಸು ಅಂದ್ರೆ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು ಅಂತ, ಅರ್ಥಾತ್ ಆ ಉತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ದ್ವಾರಕೆಯಿಂದಾಗಿ ಆ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅರ್ಜುನ ಅಂತ ಹೋಗುವಾಗಿಲ್ಲ, ಸನ್ಯಾಸಿ ವೇಷದಲ್ಲಿ ಇದ್ದಾನೆ, ಮತ್ತು ಅದು ಚಾತುರ್ಮಾಸ್ಯ ಕಾಲ, ಹಾಗಾಗಿ ಸೀಮೋಲ್ಲಂಘನೆ ಮಾಡೋ ರೀತಿಯಾಗಿ ಇಲ್ಲ. ಹಾಗಾಗಿ ಅಲ್ಲೇ ಇದ್ದ, ಅವನ ಸೇವೆಗೆ ಅಂತ ಅಲ್ಲಿ ಸುಭದ್ರೆಯು ಕೂಡ ಇದ್ದಳು. ಆ ಸಂದರ್ಭದಲ್ಲಿ ಊಚೆ ಸುಭದ್ರಾದೇವಿ ಅರ್ಜುನನಿಗೆ ಒಂದು ಮಾತನ್ನ ಹೇಳಿದಳು. ಮುಂದೆ ಯಥೇ ತೀರ್ಥಾನಿ ಆಚರನ್ ಬಾಂಧವಾನ್ಸ್ತ್ವಂ ಅದ್ರಾಕ್ಷೀರ್ಣಃ ಕ್ವಚಿದಿಷ್ಟಾನ್ ಸ್ಮ ಪಾರ್ಥಾನ್. ಕುಂತಿ ಕೃಷ್ಣಾಂ ಚೇತ್ಯಾಹ ಪೃಷ್ಟಃ ಸ ಪಾರ್ಥಃ ಓಮಿತ್ತೇಷಾಮಾಹ ಚಾನಾಮಯಂ ಸಹ. ಪದಚ್ಛೇದ. ಯತೆ ತೀರ್ಥಾನಿ ಆಚರನ್ ಬಾಂಧವಾನ್ ತ್ವಂ ಅದ್ರಾಕ್ಷೀಃ ನಃ ಕ್ವಚಿತ್ ಇಷ್ಟಾನ್ ಸ್ಮ ಪಾರ್ಥಾನ್ ಕುಂತೀಂ ಕೃಷ್ಣಾಂ ಚ ಇತಿ ಆಹ ಪೃಷ್ಟಃ ಸಹ ಪಾರ್ಥಃ ಓಂ ಇತಿ ಏಷಾಂ ಆಹ ಚ ಅನಾಮಯಂ ಸಹ. ಯತೆ ಸನ್ಯಾಸಿಯೇ, ನೀನು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀಯ ಅಂತ ಹೇಳಿದ್ದೀಯ. ಅಂದ್ರೆ ಹಿಂದೆ ನಾವು ಕೇಳಿದಂತೆ ನಿರಂತರವಾಗಿ ಅವರಿಬ್ಬರು ಕೂಡ ಮಾತಾಡ್ತಾ ಇದ್ರು, ಕಥೆಗಳನ್ನ ಹೇಳ್ತಾ ಇದ್ದ ಅರ್ಜುನ ಅಂತೆಲ್ಲ. ಹೀಗೆ ಅಲ್ಲಿ ಹೇಳಿದ, ನಾ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೇನೆ ಅಂತ. ಹಾಗಾಗಿ ಆ ಸುಭದ್ರೆ ಕೇಳ್ತಾ ಇದ್ದಾಳೆ, ಯತೆ ತೀರ್ಥಾನಿ ಆಚರನ್, ನೀನು ಅನೇಕ ಕಡೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀಯ, ನಿನಗೆ ಬರುವಾಗ ಎಲ್ಲಾದರೂ ಕೂಡ ನಹ ಬಾಂಧವಾನ್, ನಹ ಅಂದ್ರೆ ನಮ್ಮ ಬಾಂಧವರನ್ನ ನೋಡಿದ್ದೀಯಾ ಅಂತ. ಯಾರು ನಮಗೆ ಬಾಂಧವರು ಅಂತಂದ್ರೆ ಬಾಂಧವಾನ್ ಇಷ್ಟಾನ್, ಬರೀ ಬಾಂಧವರಲ್ಲ, ನಮಗೆ ಅತ್ಯಂತ ಇಷ್ಟರು, ಪ್ರೀತಿ ಪಾತ್ರರಾದಂಥವ್ರು ಅಂತ. ಯಾಕೆಂದ್ರೆ ಎಲ್ಲ ಬಾಂಧವರು ಪ್ರೀತಿ ಪಾತ್ರರಾಗಬೇಕಾಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದಾಳೆ, ಬಾಂಧವಾನ್ ಇಷ್ಟಾನ್, ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಬಾಂಧವರೂ ಆದಂತಹ ಪಾರ್ಥರನ್ನ ನೋಡಿದೆಯಾ, ಪಾಂಡವರನ್ನ ನೋಡಿದೆಯಾ. ಕುಂತಿ ಕೃಷ್ಣಾಂ, ಕುಂತಿಯನ್ನ ಕಂಡೆಯ, ದ್ರೌಪದಿಯನ್ನ ಕಂಡೆಯ ಅಂತ ಸುಭದ್ರಾದೇವಿಯರು ಆ ಪಾರ್ಥನನ್ನ, ಅರ್ಜುನನನ್ನ ಕೇಳಿದಾಗ ಅರ್ಜುನ ಹೇಳ್ತಾ ಇದ್ದಾನೆ, ಓಂ ಇತಿ,
ಹೌದು ಅಂತ ಹೇಳಿದ, ನಾನು ನೋಡಿದ್ದೇನೆ ಅಂತ ಹೇಳಿದ್ದ. ಅಷ್ಟು ಮಾತ್ರ ಅಲ್ಲ, ಅನಾಮಯಂ ಸಹ, ಅವರು ಅನಾಮಯವಾಗಿದ್ದಾರೆ. ಅನಾಮಯ ಅಂದ್ರೆ ಕ್ಷೇಮ ಅಂತ. ಮನುಸ್ಮೃತಿಯಲ್ಲಿ ಹೇಳುವಂತೆ ಆ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅದರಲ್ಲಿ ಆ ಬ್ರಾಹ್ಮಣರ ಹತ್ತಿರ ಕುಶಲವನ್ನು ಕೇಳಬೇಕು ಅಂತ, ಕುಶಲವಾಗಿದ್ದೀರಾ ಅಂತ ಕೇಳಬೇಕು ಅಂತೆ. ಅದೇ ರೀತಿಯಾಗಿ ಕ್ಷತ್ರಿಯರ ಹತ್ತಿರ ಅನಾಮಯವನ್ನ ಕೇಳಬೇಕು ಅಂತ, ವೈಶ್ಯರ ಹತ್ತಿರ ಕ್ಷೇಮವನ್ನು ವಿಚಾರಿಸಬೇಕು ಅಂತ, ಶೂದ್ರರ ಹತ್ತಿರ ಆರೋಗ್ಯವನ್ನು ವಿಚಾರಿಸಬೇಕು ಅಂತ ಮನುಸ್ಮೃತಿಯ ನಿಯಮ. ಹಾಗೆ ಕ್ಷತ್ರ ಬಂಧೂನಾಂ ಅನಾಮಯಂ, ಕ್ಷತ್ರಿಯರನ್ನ ಅನಾಮಯ ಅಂತ ಕೇಳಬೇಕು ಅಂತ. ಆಮಯ ಅಂದ್ರೆ ಆ ರೋಗ ಅಥವಾ ಕಷ್ಟ ಅಂತ. ಅನಾಮಯ ಅಂದ್ರೆ ಕ್ಷೇಮವಾಗಿರೋದು, ಯಾವುದು ರೋಗ ರುಜಿನ ಯಾವ ತಾಪತ್ರಯಗಳು ಇಲ್ಲ ಅಂತ. ಹೀಗೆ ಹೌದು ನೋಡಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ಅವರು ಅನಾಮಯಂ ಆರಾಮವಾಗಿ ಕ್ಷೇಮದಿಂದ ಇದ್ದಾರೆ ಅಂತ ಅರ್ಜುನ ಆ ಒಂದು ಸುಭದ್ರೆಗೆ ಹೇಳ್ತಾ ಇದ್ದಾನೆ. ಮುಂದೆ ಭೂಯಸ್ಸಾವಾದೀತ್ ಭಗವನ್ನಿಂದ್ರ ಸೂನುಹು ಗತಸ್ತೀರ್ಥಾರ್ಥಂ ಬ್ರಾಹ್ಮಣೇಭ್ಯ ಶ್ರುತೋ ಮೇ. ಕ್ವಚಿದೃಷ್ಟಃ ಭವತ ಇತ್ಯೋಮಿತಿ ಸ್ಮ ಪಾರ್ಥೋಪ್ಯೂಚೆ ತ್ವೇತಿ ಸಾಪೃಚ್ಛದೇನಂ. ಪದಚ್ಛೇದ ಭೂಯಃ ಸ ಅವಾದೀತ್ ಭಗವನ್ ಇಂದ್ರಸೂನುಃ ಗತಃ ತೀರ್ಥಾರ್ಥಂ ಬ್ರಾಹ್ಮಣೇಭ್ಯಃ ಶ್ರುತಃ ಮೇ ದೃಷ್ಟಃ ಭವತಾ ಇತಿ ಕ್ವಚಿತ್ ದೃಷ್ಟಃ ಭವತಾ ಓಂ ಇತಿ ಸ್ಮ ಪಾರ್ಥಃ ಅಪಿ ಊಚೆ ಕ್ವ ಇತಿ ಸ ಅಪೃಚ್ಛತ್ ಏನಂ. ಇಷ್ಟ ಆಯ್ತು. ಪಾಂಡವರ ನೋಡಿದೀಯಾ ಹೇಗಿದ್ದಾರೆ? ಕುಂತಿ ಮತ್ತು ದ್ರೌಪದಿಯ ಇದರ ಬಗ್ಗೆ ಕೇಳಿದಳು. ಈಗ ಮತ್ತೆ ವಿಶೇಷವಾಗಿ ಕೇಳ್ತಾ ಇದ್ದಾಳೆ, ಭೂಯಃ ಮತ್ತೆ ಕೇಳ್ತಾ ಇದ್ದಾಳೆ, ಭಗವನ್ ಪೂಜ್ಯರೇ, ಇಂದ್ರಸೂನು ತೀರ್ಥಾರ್ಥಂ ಗತಃ. ನನಗೊಂದು ಮಾತು ಕಿವಿಗ್ ಬಿತ್ತು. ಬ್ರಾಹ್ಮಣೇಭ್ಯ ಶ್ರುತಃ, ಬ್ರಾಹ್ಮಣರು ಹೇಳಿದ್ರು ಇಂದ್ರಸೂನು ಅಂದ್ರೆ ಅರ್ಜುನ ತೀರ್ಥಯಾತ್ರೆಗೆ ಹೋಗಿದ್ದಾನೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ನೀವು ತೀರ್ಥಯಾತ್ರೆ ಮಾಡ್ತಾ ಇದ್ದೀರಿ, ಅರ್ಜುನನು ತೀರ್ಥಯಾತ್ರೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ತೀರ್ಥಯಾತ್ರೆ ಸಂದರ್ಭದಲ್ಲಿ ನೀವು ಎಲ್ಲಿಯಾದರೂ ಕೂಡ ಅರ್ಜುನನನ್ನ ಕ್ವಚಿತ್ ದೃಷ್ಟ, ನೀವು ನೋಡಿದರಾ ಅಂತ ಕೇಳ್ತಾ ಇದ್ದಾಳೆ. ಇಷ್ಟು ಹೇಳಿದಾಗ ಅರ್ಜುನ ಹೇಳ್ತಾನೆ, ಓ ಮಿತಿ, ಹೌದು ನಾನು ನೋಡಿದ್ದೇನೆ ಅಂತ. ಈ ರೀತಿಯಾಗಿ ಪಾರ್ಥಃ ಊಚೆ, ಅರ್ಜುನ ಹೇಳಿದ, ಹೌದು ನಾನು ಅರ್ಜುನನ ನೋಡಿದ್ದೇನೆ ಅಂತ. ಆವಾಗ ಮತ್ತೆ ಅವಳು ಕೇಳ್ತಾಳೆ, ಕ್ವೇತಿ, ಎಲ್ಲಿ ನೋಡಿದ್ದೀರಿ ಅಂತ. ಹೀಗೆ ಆ ಸುಭದ್ರೆಯ ಅಂತರಂಗದಲ್ಲೂ ಕೂಡ ಅರ್ಜುನನ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. ಹಾಗೆ ಕೇಳ್ತಾ ಇದ್ದಾಳೆ, ಅರ್ಜುನ ಎಲ್ಲಿ ನೋಡಿದ್ದೀರಾ ಅಂತ. ಹೌದು ನೋಡಿದ್ದೇನೆ ಅಂತ ಅರ್ಜುನನೇ ಹೇಳಿದಾಗ ಮತ್ತೆ ಕೇಳ್ತಾ, ಎಲ್ಲಿ ನೋಡಿದ್ದೀರಿ ಅಂತ ಸನ್ಯಾಸಿ ವೇಷದಲ್ಲಿ ಇರುವಂತಹ ಅರ್ಜುನನನ್ನ ಸುಭದ್ರಾದೇವಿಯರು ಹೇಳ್ತಾ ಇದ್ದಾರೆ. ಮುಂದೆ
ಅತ್ರೈವೇತಿ ಸ್ಮಯಮಾನಂ ಚ ಪಾರ್ಥಂ ಪುನಃ ಪುನಃ ಪರ್ಯಪೃಚ್ಛತ್ ಶುಭಾಂಗಿ. ಸೋಪ್ಯಾಹ ಉನ್ಮತ್ತೆ ಸೋಸ್ಮಿ ಹೀತಿ ಸ್ಮಯನ್ಸ್ತಾಂ ಪುಲ್ಲಾಕ್ಷಿ ತಂ ಸಾ ದದರ್ಶ ಅತಿಹೃಷ್ಟ. ಪದಚ್ಛೇದ. ಅತ್ರ ಏವ ಇತಿ ಸ್ಮಯಮಾನಂ ಚ ಪಾರ್ಥಂ ಪುನಃ ಪುನಃ ಪರ್ಯಪೃಚ್ಛತ್ ಶುಭಾಂಗಿ. ಸಹ ಅಪಿ ಆಹ ಉನ್ಮತ್ತೆ ಸಹ ಅಸ್ಮಿ ಹಿ ಇತಿ ಸ್ಮಯನ್ ತಾಂ ಫುಲ್ಲಾಕ್ಷಿ ತಂ ಸಾ ದದರ್ಶ ಅತಿಹೃಷ್ಟ. ಅರ್ಜುನ ನಾನು ನೋಡಿದ್ದೇನೆ ಅಂತ ಹೇಳಿದಾಗ ಸಹಜವಾಗಿ ಸುಭದ್ರೆಯ ಕುತೂಹಲ ಎಲ್ಲ ಕೂಡ ಜಾಸ್ತಿ ಆಯ್ತು. ಅವಳು ಕೇಳ್ತಾಳೆ, ಎಲ್ಲಿ ನೋಡಿದ್ದೀರಾ ಅಂತ. ಆವಾಗ ಅರ್ಜುನ ಹೇಳ್ತಾನೆ, ಅತ್ರೇವ ಇಲ್ಲೇ ನೋಡಿದ್ದೇನೆ ಅಂತ ಸ್ಮಯಮಾನಂ ನಗುತ್ತಾ ಹೇಳ್ತಾನೆ ಅಂತ. ಸ್ಮಯಮಾನಂ ಅತ್ರೇವ ಇತಿ. ಅವಳಿಗೆ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ಆ ಪ್ರೇಮ ಕುತೂಹಲ ಎಲ್ಲವೂ ಕೂಡ. ಆವಾಗ ಪುನಃ ಪುನಃ ಮತ್ತೆ ಎಲ್ಲಿ ಎಲ್ಲಿ ಅಂತ ಕುತೂಹಲದಿಂದ ಕೇಳ್ತಾ ಇದ್ದಾಳೆ. ಇಲ್ಲಿ ಅಂತ ಹೇಳಿದಾಗ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ ಆವಾಗ ಅರ್ಜುನ ಹೇಳ್ತಾನೆ, ಉನ್ಮತ್ತೆ ಸಹ ಅಸ್ಮಿ. ಉನ್ಮತ್ತೆ ಹುಚ್ಚಿ, ನಾನೇ ಅವನು, ಸಹ ಅಸ್ಮಿ ನಾನೇ ಅರ್ಜುನನಾಗಿದ್ದೇನೆ ಅಂತ ಆ ಅಷ್ಟು ತಿಂಗಳುಗಳ ಕಾಲ ಮುಚ್ಚಿಟ್ಟಂತಹ ಒಂದು ರಹಸ್ಯವನ್ನ ತನ್ನ ಪ್ರಿಯತಮೆಯಾದಂತಹ ಸುಭದ್ರೆಗೆ ಅರ್ಜುನ ಹೇಳ್ತಾನೆ. ಇಷ್ಟು ಹೇಳಿದಾಗ ಆ ಸುಭದ್ರೆಗೆ ಫುಲ್ಲಾಕ್ಷಿ, ಫುಲ್ಲ ಅಂದ್ರೆ ಅರಳಿದ ಅಕ್ಷಿ ಕಣ್ಣುಗಳು. ಆ ಸುಭದ್ರೆಗೆ ಕಣ್ಣುಗಳು ಭಾರಿ ಅರಳಿಬಿಟ್ಟುವಂತೆ, ಭಾರಿ ಸಂತೋಷ ಆಯ್ತು. ಯಾಕೆಂದ್ರೆ ಇಲ್ಲಿ ತನಕ ಒಂದು ರೀತಿಯ ದುಗುಡ ಇತ್ತು. ಕೃಷ್ಣನ ವಿಚಾರ ಗೊತ್ತಿದ್ದರೂ ಕೂಡ, ಅಂದ್ರೆ ಕೃಷ್ಣನ ಮೇಲೆ ಅಪಾರವಾದಂತಹ ನಂಬಿಕೆ ಇತ್ತು. ಕೃಷ್ಣ ಏನೇ ಒಂದು ನಿರ್ಧಾರ ಮಾಡಿದ್ರು ಕೂಡ ಅದನ್ನ ನೆರವೇರಿಸ್ತಾನೆ ಅಂತ ವಿಶ್ವಾಸ ಇತ್ತು ಸುಭದ್ರೆಗೆ. ಅಷ್ಟಿದ್ದರೂ ಕೂಡ ಎಲ್ಲೋ ಒಂದು ಕಡೆ ದುಗುಡ. ಯಾಕಂದ್ರೆ ಬಲರಾಮ ಅಣ್ಣ, ಅವನ ನಿರ್ಧಾರಕ್ಕೆ ಗಂಟು ಬಿದ್ದು ಒಂದು ವೇಳೆ ಕೃಷ್ಣ ಬೇಡ ಅಂತ ಹೇಳ್ಬಿಟ್ರೆ ಹೇಗೆ ಅಂತ ಒಂದು ರೀತಿಯ ದುಗುಡ ಇತ್ತು. ಆದ್ರೆ ಇಷ್ಟು ದಿವಸಗಳಿಂದ ತಾನು ಬಯಸ್ತಾ ಇದ್ದಂತಹ ಅರ್ಜುನ ತನ್ನ ಕಣ್ಣ ಮುಂದೆ ಇದ್ದಾನೆ ಅನ್ನುವಂತ ವಿಚಾರ ಗೊತ್ತಾದಾಗ ಫುಲ್ಲಾಕ್ಷಿ ತಂ ದದರ್ಶ ಅತಿಹೃಷ್ಟ. ಅರಳಿದ ಕಣ್ಣುಗಳಿಂದಾಗಿ, ಪ್ರೀತಿಯಿಂದಾಗಿ ತಂ ದದರ್ಶ ಅರ್ಜುನನನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಅರ್ಜುನ ಮಾಡಿದಂತಹ ಒಂದು ನಾಟಕ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ಆ ಸುಭದ್ರೆ ಮತ್ತು ಅರ್ಜುನರ ವಿವಾಹದ ಪ್ರಸಂಗ ಎಂಬುದು ನಡೆಯುತ್ತೆ. ಆ ಸುಭದ್ರ ವಿವಾಹದ ಚಿಂತನೆಯನ್ನು ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.